ಹಾಯ್, ವೆಲ್ಕಮ್ ಟು ಸಂಯುಕ್ತ ಬ್ಲಾಗ್ಸ್. ಎಲ್ಲರ ಮನೇಲೂ ಸಾಂಬಾರ್ ಪೌಡ್ರ್ ಇದ್ದೇ ಇರುತ್ತೆ. ಸೊ ನಾನು ಸಾಂಬಾರ್ ಪೌಡ್ರ್ ಯೂಸ್ ಮಾಡಿಕೊಂಡು ಯಾವ ರೀತಿ ರೈಸ್ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಸೊ ಮನೇಲಿ ಯಾವುದೇ ರೀತಿ ತರಕಾರಿ ಇಲ್ಲದೆ ಇರುವಾಗ 5 ನಿಮಿಷದಲ್ಲಿ ಬೇಗ ರೆಡಿ ಆಗೋವಂಥ ರೆಸಿಪಿ ತೋರಿಸ್ತಿದ್ದೀನಿ ನಾನು. ಸೊ ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಎಣ್ಣೆ ಕಾದ ತಕ್ಷಣನೇ ನಾನು ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಸಾಸಿವೆ ಕಾಳು ಹಾಕಿದ್ದೀನಿ. ನಾನು 4 ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಹಾಕೋತಾ ಇದ್ದೀನಿ. ನೀವೇ ನೋಡ್ತಿರ್ಬೋದು, ಇದಕ್ಕೆ ಯಾವುದೇ ರೀತಿ ಈರುಳ್ಳಿ ಹಾಕಿಲ್ಲ ಮತ್ತು ಮೆಣಸಿನ್ಕಾಯಿ ಯೂಸ್ ಮಾಡ್ತಿಲ್ಲ. ಇದನ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಯಾಕಂದರೆ ಸ್ವಲ್ಪ ಕಡಿಮೆ ಸಾಮಾನು ಹಾಕ್ತಾ ಇರೋದ್ರಿಂದ ಸ್ವಲ್ಪ ಬೇಗ ಸೀದೋಗ್ಬಿಡುತ್ತೆ ಅಂತ. ಇವಾಗ ನಾನು ಕಡಲೆಬೇಳೆ ಹಾಕ್ತಿದ್ದೀನಿ. ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ಟವ್ ಮಾತ್ರ ಯಾವಾಗಲೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಎಲ್ಲ ಸೀದೋಗ್ಬಿಡುತ್ತೆ ಅಂತ ಅಷ್ಟೇ. ಆಮೇಲೆ ರೈಸ್ ಹಾಕಿದಾಗ ಅದು ಫ್ಲೇವರ್ ಅದೇ ಉಳ್ಕೊಬಿಡುತ್ತೆ, ಸ್ಮೆಲ್ ಬಂದ್ಬಿಡುತ್ತೆ ಅಂತ ಅಷ್ಟೇ. ನೀವೇ ನೋಡ್ತಿದ್ರಲ್ವ ಯಾವ ರೀತಿ ಒಗ್ಗರಣೆ ಆಗ್ತೈತೆ ಅಂತ. ಇವಾಗ ಆಲ್ಮೋಸ್ಟ್ ಫ್ರೈ ಆಗಿದೆ. ಇವಾಗ ನಾನು 1 ಟೇಬಲ್ ಸ್ಪೂನು ಸಾಂಬಾರ್ ಪೌಡ್ರ್ ಹಾಕ್ತಿದ್ದೀನಿ. ನಾನು ಮಾಡ್ತಿರೋದು ಒಂದಿಬ್ಬರಿಗೆ ರೈಸ್ ಮಾಡ್ಕೋತಾ ಇರೋದು, ಸೊ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಅದು. ನೋಡಿ, ಉರಿಬೇಕಾದ್ರೇ ಅದ್ರ ಫ್ಲೇವರ್ ಸಾಕತ್ತಾಗಿ ಬರ್ತಿದೆ. ಇನ್ನು ರೈಸ್ ಹಾಕಿ ಅದನ್ನು ಫ್ರೈ ಮಾಡಿದ್ರಂತೂ ಇನ್ನೂ ಟೇಸ್ಟ್ ಬರುತ್ತೆ. ಇವಾಗ ಫ್ರೈ ಆಗಿದೆ. ಇವಾಗ ಸ್ವಲ್ಪ ನಾನು ಆಲ್ರೆಡಿ ರೈಸ್ನ ನಾನು ಆವಾಗಲೇ ಮಾಡಿ ಇಟ್ಕೊಂಡಿದ್ದೆ. ಸೊ ನೋಡಿ, ನೀವೇ ನೋಡ್ತಿರೋ ನಾನು ಮನೆ ರೈಸೇ ಯೂಸ್ ಮಾಡೋದು, ಮನೆ ಅಕ್ಕಿನೇ ಯೂಸ್ ಮಾಡೋದು. ಸೊ ನಾನು ಯಾವುದೇ ರೀತಿ ಪಾಕೆಟ್ ಅಕ್ಕಿ ಯೂಸ್ ಮಾಡಿಲ್ಲ. ಸೊ ಹೊರಗಡೆ ಅಂಗಡಿಯಿಂದ ತರೋದಲ್ಲ. ಸೊ ನಾವು ಮನೇಲೇ ಬೆಳೆಯೋದ್ರಿಂದ ನಾನು ಅದನ್ನೇ ಯೂಸ್ ಮಾಡ್ತಿದ್ದೀನಿ. ನಾನು ಗ್ಯಾಸ್ ಸ್ಟವ್ ಆಫ್ ಮಾಡಿಲ್ಲ ಇನ್ನೂ. ರೈಸ್ ಜೊತೆಗೇ ಸ್ವಲ್ಪ ಮಿಕ್ಸ್ ಆಗಬೇಕು. ಸ್ವಲ್ಪ ರೈಸು ಬಿಸಿ ಆಗಬೇಕು ಅಂತ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ತಿದ್ದೀನಿ. ಸೊ ನೀವು ಇದೇ ರೀತಿ ಮಾಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ನಾನು. ಫ್ರೆಶ್ ಆಗಿರೋದು ಕೊತ್ತಂಬರಿ ಸೊಪ್ಪು ತಗೊಂಡು ಹಾಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ರೈಸ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ. ನಾನೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಿದ್ದೀನಿ ಇವಾಗ. ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ರೈಸ್ ಅಂತ. ಮನೇಲಿ ನಿಮಗೆ ಟೈಮ್ ಇರಲ್ಲ, ಎಲ್ಲಾದರೂ ಆಫೀಸ್ಗೆ ಹೋಗಬೇಕು ಅಂದರೆ ಈ ಥರ ಮಾಡಿ ನೋಡಿ. ಒಂದ್ಸಲ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವಾಗ ಫೈನಲಿ ರೆಡಿ ಆಯಿತು. ಸೊ ಇವಾಗ ಆಫ್ ಮಾಡ್ಕೋತಾ ಇದ್ದೀನಿ. ನೀವೇ ನೋಡ್ತಿದ್ರಲ್ವ ಕಲರ್ ಯಾವ ರೀತಿ ಬಂದಿದೆ ಅಂತ. ಸೊ ತುಂಬ ಟೇಸ್ಟ್ ಆಗಿದೆ ಅನಿಸ್ತೈತೆ, ಯಾಕಂದರೆ ಫ್ಲೇವರ್ ಕೂಡ ಹಂಗೆ ಬರ್ತಿದೆ. ರೈಸ್ ರೆಡಿಯಾಗಿದೆ. ನಾನು ಆಲ್ರೆಡಿ ರೈಸ್ ಮಾಡಿ ಹಾರಾಕಿರೋದ್ರಿಂದ ಸೊ ಅದು ಉದುರಾಗಿ ಬಂದಿದೆ. ಸೊ ಕಲರ್ ಕೂಡ ಚೆನ್ನಾಗಿ ಕಾಣಿಸ್ತೈತೆ. ಸೊ ಟೇಸ್ಟ್ ಹೇಗಿದೆ ಅಂತ ಟ್ರೈ ಮಾಡೋಣ ಬನ್ನಿ ಇವಾಗ. ನೀವೇ ನೋಡ್ತಿದ್ರಲ್ವ ಫೈನಲಿ ರೆಡಿಯಾಗಿದೆ ರೈಸು. ತುಂಬ ರುಚಿಯಾಗೂ ಇದೆ. ಸೊ ನೀವು ಮನೇಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.